ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಫ್ರಿಡ್ಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಒಂದು ಫ್ರಿಡ್ಜನ್ನು ಎಷ್ಟು ವರ್ಷ ಬಳಸ್ಬೋದು? ಫ್ರಿಡ್ಜ್ ಹಳೆದಾದರೆ ಸ್ಫೋಟ ಆಗುತ್ತಾ, ಅನಾಹುತ ಸಂಭವಿಸುತ್ತಾ ಅನ್ನೋದು ಕೆಲವರ ಪ್ರಶ್ನೆ. ವೀಕ್ಷಕರೇ, ತುಂಬ ಹಳೆ ಫ್ರಿಡ್ಜನ್ನು ಬಳಸ್ತಾ ಇದ್ರೆ ಎಚ್ಚರ. ಹಳೆ ಫ್ರಿಡ್ಜ್ ಸೇಫ್ ಅಲ್ಲ, ಸ್ಫೋಟ ಆಗೋ ಚಾನ್ಸಸ್ ಇರುತ್ತೆ, ಅಪಾಯ ಆಗೋ ಚಾನ್ಸಸ್ ಇರುತ್ತೆ ಅಂತಾರೆ ಎಕ್ಸ್ಪರ್ಟ್ಸ್. ಹಾಗಾದ್ರೆ ಒಂದು ಫ್ರಿಡ್ಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಎಷ್ಟು ವರ್ಷ ಅದನ್ನ ಯೂಸ್ ಮಾಡಬಹುದು, ಹಳೆ ಫ್ರಿಡ್ಜ್ ನಿಂದ ಏನೆಲ್ಲ ಸಮಸ್ಯೆ ಆಗಬಹುದು ನೋಡೋಣ ಈ ವಿಡಿಯೋದಲ್ಲಿ. ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನ ನೋಡಿ. ಈಗ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಕೂಡ ಫ್ರಿಡ್ಜ್ ಅನ್ನ ಬಳಸ್ತಾರೆ. ಆದ್ರೆ ಫ್ರಿಡ್ಜ್ ಯೂಸ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಒಂದು ಫ್ರಿಡ್ಜನ್ನು ಎಷ್ಟು ವರ್ಷ ಬಳಸಬೇಕು ಅನ್ನೋದು ಗೊತ್ತಿರಲ್ಲ. ಆದರೆ ವೀಕ್ಷಕರೇ, ಫ್ರಿಡ್ಜ್ಗೂ ಕೂಡ ಆಯಸ್ಸು ಅನ್ನೋದಿರುತ್ತೆ ಅನ್ನೋದು ನೆನಪಿರ್ಲಿ. ಅದರ ಆಯಸ್ಸು ಮುಗೀತು ಅಂದ್ರೆ ಅಪಾಯ ಆಗೋದು ನಮ್ಗೆ ಅನ್ನೋದು ನೆನಪಿರ್ಲಿ. ಅಂದಹಾಗೆ ಒಂದು ಫ್ರಿಡ್ಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಸಾಮಾನ್ಯವಾಗಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿರುವಂತಹ ಫ್ರಿಡ್ಜ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಒಂದು ಫ್ರಿಡ್ಜ್ ಅನ್ನ 10 ರಿಂದ 15 ವರ್ಷಗಳವರೆಗೆ ಯೂಸ್ ಮಾಡ್ಬೋದು. 10 ರಿಂದ 12 ವರ್ಷಗಳಿಗೊಮ್ಮೆ ಫ್ರಿಡ್ಜನ್ನು ಚೇಂಜ್ ಮಾಡ್ತಾ ಇದ್ರೆ ತುಂಬಾನೇ ಒಳ್ಳೆಯದು. ಇದನ್ನ ಎಕ್ಸ್ಪರ್ಟೇ ಹೇಳ್ತಾರೆ. ಜಾಸ್ತಿ ಅಂದರೆ 15 ವರ್ಷಗಳವರೆಗೆ ಬಳಸ್ಬೋದು. ಆದರೆ ನಿಮ್ಮ ಮನೆಯಲ್ಲಿರುವಂತಹ ಫ್ರಿಡ್ಜ್ 10 ವರ್ಷಕ್ಕಿಂತ ಹಳೇದಾಯಿತು ಅಂದರೆ ಸ್ವಲ್ಪ ಎಚ್ಚರವಾಗಿರಿ. ಯಾಕೆ ಅಂದರೆ ಇದರ ಸಂಕೋಚಕ ಅಂದ್ರೆ ಕಂಪ್ರೆಸರ್ ಹಾಗೆ ಬೇರೆ ಬೇರೆ ಪಾರ್ಟ್ಗಳು ಹಾನಿಗೊಳಗಾಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಆಗಾಗ ಫ್ರಿಡ್ಜ್ ಅನ್ನ ಚೆಕ್ ಮಾಡ್ತಾ ಇರಬೇಕು, ಇಲ್ಲ ಚೆಕ್ ಮಾಡಿಸ್ತಾ ಇರಬೇಕು. ಫ್ರಿಡ್ಜ್ ತುಂಬಾ ಹಳೆದಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋ ಅಪಾಯ ಹೆಚ್ಚಾಗಿರುತ್ತೆ. ಶಾರ್ಟ್ ಸರ್ಕ್ಯೂಟ್ ಆದ್ರೆ ಫ್ರಿಡ್ಜ್ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಹಳೆ ಫ್ರಿಡ್ಜ್ಗಳಿಂದ ಆದಷ್ಟು ಹುಷಾರಾಗಿರಿ, ದೂರ ಇದ್ರೆ ಇನ್ನೂ ಒಳ್ಳೆಯದು. ಹಾಗಾದ್ರೆ ಈಗ ಫ್ರಿಡ್ಜ್ ಹಳೆದಾಯ್ತು, ಇದು ಬಳಕೆಗೆ ಯೋಗ್ಯ ಅಲ್ಲ ಅಂತ ನಮಗೆ ಗೊತ್ತಾಗೋದು ಹೇಗೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಫ್ರಿಡ್ಜ್ ಹಳೆದಾಗ್ತಾ ಇದ್ದಷ್ಟು ಅದಕ್ಕೆ ವಿದ್ಯುತ್ ಹೆಚ್ಚಾಗಿ ಬೇಕಾಗತ್ತೆ. ಅಂದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಅಂದಹಾಗೆ ಹೊಸ ರೀತಿಯ ಫ್ರಿಡ್ಜ್ಗಳು ಮಾರ್ಕೆಟ್ಗೆ ಬರ್ತಾನೆ ಇರ್ತವೆ. ಆ ಫ್ರಿಡ್ಜ್ಗಳಿಗೆ ಹೋಲಿಕೆ ಮಾಡಿದ್ರೆ ಹಳೆ ಫ್ರಿಡ್ಜ್ಗೆ ವಿದ್ಯುತ್ ಕರೆಂಟ್ ಜಾಸ್ತಿ ಬೇಕಾಗತ್ತೆ. ನೆಕ್ಸ್ಟ್ ಒನ್, ಫ್ರಿಡ್ಜ್ ನೀಟಾಗಿ ಕೆಲಸ ಮಾಡ್ತಾ ಇರುತ್ತೆ, ಆದ್ರೆ ಫ್ರಿಡ್ಜ್ನ ಕೆಲವು ಭಾಗಗಳು ಸರಿಯಾಗಿ ಕೂಲ್ ಆಗದೇ ಇದ್ರೆ ನಿಮ್ಮನೆ ಫ್ರಿಡ್ಜ್ಗೆ ಆಯಸ್ಸು ಮುಗಿತಾ ಬಂತು ಅಂತ ಅರ್ಥ. ಆಗ ನೀವು ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಇದು ನಿಮ್ಮನೆಗೆ ಹೊಸ ಫ್ರಿಡ್ಜ್ ತರೋದಕ್ಕೆ ಸರಿಯಾದ ಸಮಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಫ್ರಿಡ್ಜ್ ಹಳೆದಾಗ್ತಾ ಇದ್ದಂತೆ ಕಂಪ್ರೆಸರ್ನಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ, ಲೈಟ್ ಆಗಿ ಗ್ಯಾಸ್ ಲೀಕ್ ನಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದು ಡೇಂಜರ್ ಗಂಟೆ. ಇನ್ನು ಇದರ ರಿಪೇರಿ ಖರ್ಚಿಗೆ ಅಂತ ಹೊಸ ಫ್ರಿಡ್ಜ್ ಅನ್ನ ಶಾಪ್ ಮಾಡೋದೇ ತುಂಬಾ ಒಳ್ಳೆಯದು. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಹಳೆ ಫ್ರಿಡ್ಜ್ ಉಂಟು ಅಂದ್ರೆ ಇದನ್ನೆಲ್ಲ ಗಮನಿಸ್ತಾ ಇರ್ಬೇಕಾಗತ್ತೆ. ನಾನು ಏನ್ ಮೇಲ್ ಹೇಳ್ದೆ ಕೆಲವೊಂದು ಪಾಯಿಂಟ್ಸ್, ಅದನ್ನೆಲ್ಲ ನೀವು ಗಮನಿಸ್ತಾ ಇರ್ಬೇಕಾಗತ್ತೆ. ಇದರಿಂದ ನಿಮ್ಮ ಮನೆಯೂ ಸೇಫ್ ಆಗಿರುತ್ತೆ, ಅನಾಹುತಗಳನ್ನ ನೀವು ತಪ್ಪಿಸಬಹುದು. ಗಮನದಲ್ಲಿ ಇರ್ಲಿ. ಇನ್ನು ಆದಷ್ಟು ಉತ್ತಮ ಗುಣಮಟ್ಟದ ಬ್ರ್ಯಾಂಡೆಡ್ ಫ್ರಿಡ್ಜ್ಗಳನ್ನೇ ಪರ್ಚೇಸ್ ಮಾಡಿ. ಇವು ಹೆಚ್ಚು ಬಾಳಿಕೆ ಬರುತ್ತೆ, ಜೊತೆಗೆ ಅಪಾಯ ಕಡಿಮೆ. ಫ್ರಿಡ್ಜ್ ಅನ್ನ ಆಗಾಗ ಸರ್ವಿಸ್ ಮಾಡಿಸ್ತಾ ಇರಿ. ಫ್ರಿಡ್ಜ್ ಡಿಫ್ರಾಸ್ಟಿಂಗ್ ಮಾಡಿ, ಆಗ ಫ್ರಿಡ್ಜ್ ಹೆಚ್ಚು ಬಾಳಿಕೆ ಬರುತ್ತೆ. ನಿಮ್ಮ ಮನೆಯಲ್ಲಿರುವ ತಂಪಿನ ಪೆಟ್ಟಿಗೆಯ ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ ಹಾಗೆ ಫ್ರಿಡ್ಜ್ನ ಬಾಗಿಲನ್ನ ಸರಿಯಾಗಿ ಮುಚ್ಚಿದ್ದೀರಾ ಅಂತ ಹೇಳಿ ಚೆಕ್ ಮಾಡ್ತಾ ಇರಿ. ಆಗಾಗ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ತಾ ಇರಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಾ ಇರಬೇಕು. ಜೊತೆಗೆ ಫ್ರಿಡ್ಜ್ಗೂ ಗೋಡೆಗೂ ಗ್ಯಾಪ್ ಇರೋ ತರ ನೋಡ್ಕೊಳ್ಳಿ. ಇನ್ನು ಗಾಳಿ ಚೆನ್ನಾಗಿ ಆಡೋ ಕಡೆ ಫ್ರಿಡ್ಜ್ ಅನ್ನ ಇಡಿ. ಫ್ರಿಡ್ಜ್ ವಿಚಾರದಲ್ಲಿ ಆದಷ್ಟು ಹುಷಾರಾಗಿರಿ, ಎಚ್ಚರದಿಂದ ಇರಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ನನ್ನ ಮೇಲೆ ಹೇಳಿದ ಹಾಗೆ ನೀವು ಮಾಡ್ತಾ ಹೋದ್ರೆ ಫ್ರಿಡ್ಜ್ನ ಆಯಸ್ಸು ಕೂಡ ಹೆಚ್ಚಾಗತ್ತೆ. ಮೊದಲೆಲ್ಲ ಯಾವ ಫ್ರಿಡ್ಜು ಇರಲಿಲ್ಲ, ಏನೂ ಇರಲಿಲ್ಲ, ಆಗ ಯಾವ ಸಮಸ್ಯೆ ಕೂಡ ಇರಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸ್ತಾ ಇದೀವಿ. ಬಳಸೋ ತಪ್ಪಲ್ಲ, ಆದ್ರೆ ಮುನ್ನೆಚ್ಚರಿಕೆ ಮುಖ್ಯ. ವೀಕ್ಷಕರೇ, ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ. ಈ ವಿಡಿಯೋದಿಂದ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ
ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ. ನಮಸ್ಕಾರ.